ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆದಷ್ಟು ಬೇಗ ಅಂಬರೀಷ್ ಅವರ ಆರೋಗ್ಯದಲ್ಲಿ ಚೇತರಿಕೆಯಾಗಲಿ, ಅವರು ವಾಪಸ್ ಬಂದು ತಮ್ಮ ಅಭಿಮಾನಿಗಳ ಜೊತೆ ಮಾತನಾಡಲಿ ಅನ್ನೋದೇ ಕೋಟ್ಯಾಂತರ ಅಭಿಮಾನಿಗಳ ಆಶಯವಾಗಿದೆ. ಜೊತೆಗೆ ಅವರ ಸೋದರರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಹಾಗೂ ಅಂಬರೀಷ್ ಅವರ ಆರೋಗ್ಯದ ಬಗ್ಗೆ ಅವರಿಂದಲೇ ನಾವು ಮಾಹಿತಿಯನ್ನು ಪಡಿತಾ ಇದ್ದೀವಿ. ಮೈಸೂರಿನಿಂದ ಮತ್ತೊಮ್ಮೆ ಡಾಕ್ಟರ್ ಹರೀಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ, ಊಟ ತಿಂಡಿ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ಜೊತೆಗೆ ಆಟಗಳು ಕೂಡ ಆಟದಲ್ಲೂ ಕೂಡ ಸಾಕಷ್ಟು ಮುತುವರ್ಜಿ ವಹಿಸ್ತಾ ಇದ್ರು, ಎಲ್ಲ ಒಂದು ಆಟಗಳಲ್ಲೂ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ರು ಅಂತ ಕೇಳ್ಪಟ್ವಿ. ಬಾಲ್ಯದಲ್ಲಿ ಯಾವ ರೀತಿ ಆಟದ ಬಗ್ಗೆ ಗಮನ ಹರಿಸ್ತಾ ಇದ್ರು ಅಂಬರೀಷ್ ಅವರು? ಅವನು ಪ್ರತಿಯೊಂದು ಆಟನೂ ಆಡ್ತಾ ಇದ್ದಮ್ಮ. ಕ್ರಿಕೆಟು, ಫುಟ್ಬಾಲು, ಬ್ಯಾಡ್ಮಿಂಟನ್ನು, ಚಿನ್ನಿ ಕೋಲು, ಬಚ್ಚ ಆಡ್ತಿದ್ವಲ್ಲ, ಅದೂ ಅವನು ಆಡದಿರೋ ಆಟನೇ ಇಲ್ಲ. ಈಗ ಕಳೆದ 5 ವರ್ಷಕ್ಕೆ ಮುಂಚೆನೂ ಟೆನ್ನಿಸು ಆಡ್ತಿದ್ದ. ಈಗಲೂ ಲಾಸ್ಟ್ ವೀಕ್ ಬಂದು ಮೈಸೂರಲ್ಲಿ ಗಾಲ್ಫ್ ಆಡ್ಬಿಟ್ಟು ಹೋಗಿದ್ದಾನೆ. ಗಾಲ್ಫ್ ಆಡ್ಬಿಟ್ಟು ಹೋಗಿದ್ದಾನೆ. ಮುಂಚೆನೂ ಬೆಂಗಳೂರಲ್ಲೂ ಗಾಲ್ಫ್ ಆಡ್ತಾ ಇದ್ದ ಟೈಮ್ ಇದ್ದಾಗ. ಈಗ ಸ್ವಲ್ಪ ಅವಕಾಶ ಆಗ್ತಾಯಿಲ್ಲ. ಅವ್ನು ಆಡ್ದಿರೋ ಆಟನೇ ಇಲ್ಲ. ಟೆನ್ನಿಸು ಆಡ್ತಾ ಇದ್ದ, ಕ್ರಿಕೆಟ್ ಆಡ್ತಿದ್ದ, ಫುಟ್ಬಾಲು, ವಾಲಿಬಾಲು, ಬ್ಯಾಡ್ಮಿಂಟನ್ನು ಪ್ರತಿಯೊಂದು ಆಡಿದನು. ಶಟ್ಲು ಬ್ಯಾಡ್ಮಿಂಟನ್ನು ಬಂಗಾರಪ್ಪನವ್ರ ಜೊತೆ ಆಡ್ತಾ ಇದ್ದ ಅವನು. ಚೀಫ್ ಮಿನಿಸ್ಟ್ರು ಬಂಗಾರಪ್ಪನವ್ರು ಇದ್ರಲ್ಲ, ಅವ್ರ ಜೊತೆ ಶಟ್ಲು ಬ್ಯಾಡ್ಮಿಂಟನ್ ಆಡ್ತಾ ಇದ್ದ ಅವನು. ಸೊ ಇದರ ಜೊತೆಗೆ ಕುದುರೆ ಸಾಕುವಂತಹ ಒಂದು ಅಭಿರುಚಿ ಯಾವಾಗಿಂದ ಅವರಿಗೆ ಬಂತು? ಕುದುರೆ ಬಗ್ಗೆ ಸಾಕಷ್ಟು ತಿಳ್ಕೊಳ್ತಾರೆ. ಅಂದರೆ ಕುದುರೆಯ ಸಣ್ಣ ಸಣ್ಣ ಅದರ ಕೆಲವೊಂದು ಚಲನವಲನಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂಬರೀಷ್ ಅವರಿಗೆ. ಯಾವಾಗಿಂದ ಕುದುರೆ ಬಗ್ಗೆ ಅವರಿಗೆ ಗಮನ ಹರಿಸ್ತಾರೆ ಅವರು? ನಾವು ರೇಸ್ ಬಗ್ಗೆ ಅಷ್ಟು ಚೆನ್ನಾಗಿ ನಮಗೆ ಗೊತ್ತಿಲ್ಲ ಮೇಡಮ್. ಅವನೇ ಒಂದೆರಡು ಕುದುರೆ ಇಟ್ಟಿದ್ದಾನೇನೋ ವಿಷಯ ಗೊತ್ತಷ್ಟೇ. ಯಾಕೆ ರೇಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನಾವು ಡಿಸ್ಕಸ್ಸೇ ಮಾಡಿಲ್ಲ ಅವನ ಜೊತೆ. ನಾವು ಇದ್ರ ವಿಚಾರವಾಗಿ ಮಾತೇ ಆಡೋದಿಲ್ಲ. ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ಒಂದು ಜ್ಞಾನವೂ ಇಲ್ಲ, ಏನೂ ಇಲ್ಲ. ಬೇರೆ ಆಟದಲ್ಲಿ ನಮ್ಮ ಜೊತೆ ಮಿಕ್ಸ್ ಆಗಿದ್ದಾನೆ. ನಾವು ಎಲ್ಲ ಆಟ ಆಡಿದ್ವಿ ಅವನ ಜೊತೆನೇ. ಎಲ್ಲ ಅಣ್ಣ ತಮ್ಮಂದ್ರು ಒಟ್ಟಿಗೆ ಆಡ್ತೀವಲ್ಲ. ನಮ್ಮ ಸ್ನೇಹಿತರು ಅವನ ಸ್ನೇಹಿತರು ಎಲ್ಲ ಒಬ್ಬರೇ. ಜಾಸ್ತಿ ಅವ್ರ ಅಣ್ಣಂದ್ರ ಸ್ನೇಹಿತರು, ಅವನ ಅಣ್ಣಂದ್ರ ಸ್ನೇಹಿತರು ಅವನಿಗೆ ಜಾಸ್ತಿ ಫ್ರೆಂಡು, ಅವನ ಸ್ವಂತ ಫ್ರೆಂಡ್ಗಿಂತ. ಸೊ ಇದ್ರ ಜೊತೆಗೆ ಕಾರ್ಗಳ ಬಗ್ಗೆ ಬಹಳ ಅವರಿಗೆ ಇಷ್ಟ ಇದೆ ಅಂತ. ಆಮೇಲೆ ಸಾಮಾನ್ಯವಾಗಿ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ರೆ ಡ್ರೈವರ್ನ ಪಕ್ಕಕ್ಕೆ ಸರಿಸಿ ಅವರೇ ಡ್ರೈವ್ ಮಾಡ್ಕೊಂಡು ಹೋಗೋದು ಭಾರಿ ಪ್ರಿಯ ಅಂತ. ಸೊ ಕಾರ್ಗಳ ಬಗ್ಗೆ, ವೆಹಿಕಲ್ಸ್ ಬಗ್ಗೆ ಅವರಿಗೆ ಯಾವ ರೀತಿ ಇಷ್ಟ ಅಂತೀರ? ತುಂಬ ಯಾವುದು ಲೇಟೆಸ್ಟ್ ಕಾರ್ ಯಾವ್ದು ಬರುತ್ತೆ ಇಂಡಿಯಾಗೆ ಅದು ಅವನ ಹತ್ರ ತೊಗೊಳ್ಳೇಬೇಕು. ಅವನು ಬರೀ ರ್ಯಾಶ್ ಡ್ರೈವರು. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿಯವ್ರು ಯಾರು ಅವ್ನು ಡ್ರೈವ್ ಮಾಡೋಕೆ ಕೂರ್ತಿರ್ಲಿಲ್ಲ ಆಗ. ಯಾಕೆಂದರೆ ಅಷ್ಟು ರ್ಯಾಶಾಗಿ ಡ್ರೈವ್ ಮಾಡ್ತಿದ್ದ. ಕೊನೆಗೆ ಅವ್ನ ಫ್ರೆಂಡ್ಸೇ ಕೂತ್ಕೋತಾ ಇರಲಿಲ್ಲ. ಅಂಬರೀಷ ನೀನು ಕೂತ್ಕೋಪ, ನೀನು ಶೂಟಿಂಗ್ ಮಾಡಿ ಬಂದಿದ್ದೆ, ಕೂತ್ಕೊ, ನಾವು ಪಕ್ಕದಲ್ಲಿ ಕೂತ್ಕೋ, ನಾವು ಬಿಡ್ತೀವಿ ಅನ್ನೋರು. ಓಕೆ, ಸಾಮಾನ್ಯವಾಗಿ ನೀವು ಯಾವಾಗಾದರೂ ಡ್ರೈವಿಂಗ್ ಹೋಗ್ತಾ ಇದ್ರಾ ಸಾಮಾನ್ಯವಾಗಿ ಅಂಬರೀಷ್ ಅವ್ರ ಜೊತೆ? ಇಲ್ಲ, ಜಾಸ್ತಿ ಇಲ್ಲ. ಅವ್ನು ಸಿನಿಮಾ ಸೇರೋದು ಹೊಸರಲ್ಲಿ 1-2 ಸಲ ಹೋಗಿದ್ದೀವಿ ಅಷ್ಟೇ. ಇಲ್ಲೇ ಲೋಕಲಲ್ಲಿ, ದೂರದಲ್ಲಿ ಎಲ್ಲೂ ಹೋಗಿಲ್ಲ ನಾವು. ಅವನ ಜೊತೆ ನಾವು ಹೋಗಿಲ್ಲ, ಅದು ಮಾತ್ರ ಸತ್ಯ. ಓಕೆ, ಫ್ಯಾಮಿಲಿ ಗೆಟ್ ಟುಗೆದರ್ ಹೇಗಿರುತ್ತೆ? ಸದ್ಯದಲ್ಲಿ ಅವ್ನು ಡ್ರೈವ್ ಮಾಡ್ತಿರ್ಲಿಲ್ಲ ಈಗ. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ ಹೇಗಿರುತ್ತೆ ನೀವೆಲ್ಲರೂ ಒಂದು ಕಡೆ ಸೇರಿದಾಗ? ಅಂಬರೀಷ್ ಅವರು ಯಾವ ರೀತಿ ಇರ್ತಾರೆ, ಫ್ಯಾಮಿಲಿ ಜೊತೆ ಯಾವ ರೀತಿ ಬೆರೀತಾರೆ ಅವರು? ಅವನು ಮಾಮೂಲು ಗೊತ್ತಲ್ಲ, ಭಾಳ ಸ್ನೇಹಜೀವಿ. ಎಲ್ಲನೂ ರೇಗಿಸ್ಕೊಂಡು, ತಮಾಷೆ ಮಾಡಿಕೊಂಡು, ಗೇಲಿ ಮಾಡಿಕೊಂಡು, ವ್ಯಾಗ್ ವಾ ಹೋ ಹೋ ಅಂತ ಎಲ್ಲನೂ ತಮಾಷೆ ಮಾಡಿ, ರೇಗಿಸಿ ಮಾಡಿ ಇರ್ತಾನೆ ನಮ್ಮ ಜೊತೆ ಎಲ್ಲ. ನಾವೆಲ್ಲ ಹೇಗಿದ್ದೀವಿ ಅಂದರೆ ನಾವು ಅಣ್ಣ ತಮ್ಮಂದಿರ ಥರ ಇಲ್ಲಮ್ಮ, ಎಲ್ಲ ಫ್ರೆಂಡ್ಸ್ ಥರ ನಾವು ಜೀವನ ಮಾಡಿದವರು. ನಮ್ಮನ್ನೂ ಅದೇ ಥರ ನೋಡ್ತೇವೆ, ನಾವು ಅವನ್ನ ಅದೇ ಥರ ನೋಡ್ತೀವಿ. ಈಗಲೂ ಮೈಸೂರಲ್ಲಿ ನಾವು ಯಾವ್ದಾದ್ರು ಪೂಜೆ ಪುನಸ್ಕಾರಗಳು, ಯಾವ್ದಾದ್ರು ಮದುವೆ ಫಂಕ್ಷನ್ ಆದರೆ ಬರ್ತಾನಲ್ಲ, ಆಗಲೂ ಅಷ್ಟೇ ನಮ್ಮ ಫ್ರೆಂಡ್ ಥರನೇ. ಏನೋ ಯಾವಾಗ ಬಂದೆ ಅಂತಾನೆ, ಈಗ ಬಂದೆ ಕಣ ಅಂತಾನೆ, ಆ ಥರ ನಾವು ಜೀವನ ಮಾಡಿದವರು. ಈಗಲೂ ನಮ್ಮ ಅಣ್ಣ ಕೂತಿರೋರ ಜೊತೆ ನಾವು ಹಂಗೇನೆ ತಮಾಷೆ ಮಾಡಿಕೊಂಡೇ ಜೀವನ ಮಾಡಿದವರು. ಸೊ ಇದ್ರ ಜೊತೆಗೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಥವಾ ಸ್ನೇಹಿತರ ಜೊತೆ ಸೇರಿಬಿಟ್ರೆ ಅವರು ಇಮಿಟೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬೇರೆಯವರ ಇಮಿಟೇಷನ್ ಅಂಬರೀಷ್ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಸೊ ಯಾವ ರೀತಿ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆದಾಗ ಈ ರೀತಿ ಇಮಿಟೇಟ್ ಮಾಡ್ತಾರಾ? ಈ ರೀತಿ ತಮಾಷೆಯಾಗಿರ್ತಾರ? ತುಂಬ ಖಂಡಿತ ಇರ್ತಾನೆ ಅವನು. ಪ್ರತಿಯೊಬ್ಬರ ಜೊತೆನೂ ಹಾಗೆ ಇರ್ತಾನೆ. ಪ್ರತಿಯೊಬ್ಬರು ಅಲ್ಲಿ ಕೂತಿರೋರು ಎಲ್ಲರಿಗೂ ಇದೇ ಥರ ನೀವು ಹೇಳಿದ್ರಲ್ಲ, ಛೇಡಿಸಿ ಏನಾದ್ರು ಒಂದು ತಮಾಷೆಯಾಗೆ, ಕುಹಕವಾಗಿ ಅನ್ನೋಕ್ಕಾಗಲ್ಲ. ಅದನ್ನು ರೇಗಿಸ್ಕೊಂಡೇ ಅವ್ನು ಮಾತಾಡಿ, ಕೇಕೆ ಹಾಕ್ಕೊಂಡು ನಕ್ಕೊಂಡೇ ಅವನಿರೋದು ಯಾವಾಗಲೂ.
ಸೊ ಇದು ಅಂಬರೀಷ್ ಅವರ ಅಣ್ಣನ ಮಾತು. ನಿಜವಾಗಿಯೂ ಅಂಬರೀಷ್ ಅವರು ಒಂದು ಕಡೆ ಇದ್ದಾರೆ ಅಂದರೆ ಅಲ್ಲಿ ಒಂದು ರೀತಿ ನಗೆಗಡಲು ಅಂತ ಹೇಳಬಹುದು. ಅಲ್ಲದೆ ಅಂಬರೀಷ್ ಅವರು ಬೇರೆಯವ್ರನ್ನ ಇಮಿಟೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಸ್ನೇಹಜೀವಿ. ಯಾರ್ದಾದ್ರೂ ಕಷ್ಟ ಅಂತ ಹೇಳಿದ್ರೆ ಅಲ್ಲಿ ಮುಂದು ಅಂತ ಇರ್ತಾರೆ, ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಕಷ್ಟಗಳ ನಿವಾರಣೆಗೆ ಮುಂದಾಗ್ತಾರೆ. ಧನ್ಯವಾದ ಹರೀಶ್ ಅವರೇ, ಸಾಕಷ್ಟು ನಮ್ಮ ಜೊತೆ ಮಾತನಾಡಿದ್ರಿ. ಅಂಬರೀಷ್ ಅವರ ಆರೋಗ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಸೊ ವೀಕ್ಷಕರೇ, ಅಂಬರೀಷ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ. ಸೊ ಮೈಸೂರಿನಿಂದ ಅಂಬರೀಷ್ ಅವರ ಹಿರಿಯಣ್ಣ ಆಗಿರುವಂತಹ ಆನಂದ್ ಅವರು ಮತ್ತೊಮ್ಮೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್ ಅವರೇ, ಪ್ರಮುಖವಾಗಿ ಸಿಂಗಪೂರ್ಗೆ ಅಂಬರೀಷ್ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿದ್ದು ರಜನಿಕಾಂತ್ ಅವರು. ಜೊತೆಗೆ ನಿಮ್ಮೆಲ್ಲರ ಜೊತೆ ಅವರು ಕೂತು ಸಮಾಲೋಚನೆ ಮಾಡಿದ್ರು ಅಂತ ಕೂಡ ಕೇಳ್ಪಟ್ವಿ. ಯಾವಾಗ ರಜನಿಕಾಂತ್ ಅವರು ಮಾತುಕತೆ ನಡೆಸಿದ್ರು? ನಮಗೆ ಶುಕ್ರವಾರ ಬೆಳಗ್ಗೆ ಬೆಂಗಳೂರಿಗೆ ತಕ್ಷಣ ಹೊರಟು ಬನ್ನಿ ಅಂತ ಹೇಳಿದ್ರು. ನಾನು ಡಾಕ್ಟರ್ ಶೇಖರ್ ಬೆಳಗ್ಗೆ 10 ಗಂಟೆಗೆ ನಮಗೆ ಇನ್ಫಾರ್ಮೇಷನ್ ಬಂದು ತಕ್ಷಣ ಹೊರಟು ಬನ್ನಿ ಅಂತ. ಡಾಕ್ಟರ್ ಶೇಖರು ನಾನು ಅವನ ಪಾಸ್ಪೋರ್ಟು ಬಟ್ಟೆ ಎಲ್ಲ ತೊಗೊಂಡು ವಿ ವೆಂಟ್ ಟು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ನಾವು ರೀಚ್ಡ್ ಬ್ಯಾಂಗ್ಳೂರ್ ಬೈ 3:30 ಹೋದಾಗ ಅಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿದ್ರು ಡಾಕ್ಟರ್ಸು. ಅದಕ್ಕೆಂದರೆ ಇಂಡಿಯಾದಲ್ಲಿ ಏರ್ ಆಂಬ್ಯುಲೆನ್ಸ್ ಇಲ್ಲ. ಈ ಏರ್ ಆ್ಯಂಬುಲೆನ್ಸ್ ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಅಷ್ಟರೊಳಗೆ ನಮ್ಮ ಡಾಕ್ಟರ್ ಶೇಖರ್ ಪಾಸ್ಪೋರ್ಟೆಲ್ಲ ಕೊಟ್ಟು ಟಿಕೆಟ್ ಕನ್ಫರ್ಮ್ ಮಾಡಿ ನಾವು ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದ್ಮೇಲೆ ರಾತ್ರಿ 11 ಗಂಟೆ ಫ್ಲೈಟ್ಗೆ ಡಾಕ್ಟರ್ ಶೇಖರ್ ಮುಂಚೆ ಹೋಗೋದು, ನಂತರ ಬಾಕಿಯವ್ರು ಹೋಗೋದು ಅಂತ ಮಾತಾಡ್ತು. ಆಮೇಲೆ ನಾನು ಅಲ್ಲಿ ಅವರ ಪಿ ಎಗೆ ಕೇಳಿದೆ, ನಾನು ನನ್ನ ತಮ್ಮನ ನೋಡಲೇಬೇಕು, ದಯವಿಟ್ಟು ಬಿಡಿ ಅಂತ. ಅದಕ್ಕೆ ಹೇಳಿದ್ರು, ನಿಮ್ಮನ್ನೊಬ್ಬರು ಬಿಟ್ಟರೆ ತುಂಬ ಜನ ಬರೋಕ್ಕೆ ಇದು ಮಾಡ್ತಾರೆ, ದಯವಿಟ್ಟು ಬೇಡಿ ಅಂತ. ನಾನು ಭಾಳ ಫೀಲ್ ಮಾಡಿಕೊಂಡೆ, ಏನು ಇಷ್ಟು ದೂರ ಬಂದು ನನ್ನ ತಮ್ಮನ ಸಿಂಗಪುರ್ಗೆ ಕರ್ಕೊಂಡು ಹೋಗ್ತಾರೆ, ನೋಡಲೇಬೇಕು ಅಂತ. ಅವಾಗ ಹೇಳಿದ್ರು, ನಾನು ಮುಂದೆ ಹೋಗ್ತೀನಿ, ನಾನು ಹಿಂದೆ ನಡ್ಕೊಂಬನ್ನಿ ಅಂತ. ಅವ್ರ ಹಿಂದೆ ನಡ್ಕೊಂಡು ಹೋದೆ. ಅಲ್ಲಿ ಒಳಗಡೆಗೆ ದೇರ್ ಆರ್ 3 ಡೋರ್ಸ್. 3 ಡೋರ್ಸಲ್ಲೂ ಅಬ್ಜೆಕ್ಟ್ ಮಾಡಿದ್ರು. ಆಮೇಲೆ ಅವ್ರ ಅಣ್ಣ ಅಪ್ಪ ದಯವಿಟ್ಟು ಬಿಡಿ ಅಂತ ಹೇಳಿದ್ಮೇಲೆ ನಾನು ಹೋಗಿ ಅವ್ನ ಪಕ್ಕ ನಿಂತ್ಕೊಂಡು ಹಿ ವಾಸ್ ಆಲ್ ರೈಟ್. ಅವ್ನ ಮುಖದಲ್ಲಿ ಊದಿರಲಿಲ್ಲ. ಆಮೇಲೆ ಹಿ ವಾಸ್ ಬ್ರೀತಿಂಗ್. ಬೆಳಿಗ್ಗೆ ಅವನೆದ್ದು ಸ್ವಲ್ಪ ಗಲಾಟೆ ಮಾಡಿದ್ದಂತೆ, ಯಾಕೆ ಏನು ಅಂತ. ಆಮೇಲೆ ಅದಕ್ಕೆ ಸೆಡಿಟಿವ್ ಕೊಟ್ಟು ಮಲಗಿಸಿದ್ರು. ಅದಾದಮೇಲೆ ಅವನು ನೋಡಿದ್ಮೇಲೆ ನಂಗೆ ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಈ ಆಲ್ ರೈಟ್, ಮುಖದಲ್ಲಿ ಯಾವ ಥರ ಊದ ಇರಲಿಲ್ಲ, ಏನೂ ಇರಲಿಲ್ಲ. ವಾಪಸ್ ಬಂದು ನಾನು ಅದಕ್ಕೋಸ್ಕರ ಅವರ ಅಭಿಮಾನಿಗಳಿಗೆ ಹೇಳೋದೇನು ಅಂದರೆ, ನಾವು ಅವರ ನೆಂಟರು ಬಂಧು ಬಳಗ ಅಂದರೆ ಒಂದು 100-150 ಜನ ಆಗ್ಬೋದು. ಅವನ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ. ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಅಂಬರೀಷ ಹುಷಾರಾಗಿದ್ದಾನೆ, ಹುಷಾರಾಗಿ ಬರ್ತಾನೆ, ತಾವು ಯಾವ ರೀತಿಯಾದ ಒಂದು ಗಲಾಟೆ ಮಾಡಿದೆ, ಆಸ್ಪತ್ರೆ ಹತ್ರ ತೊಂದರೆ ಮಾಡಿದೆ, ಡಾಕ್ಟ್ರುಗಳಿಗೆ ಸಹಕಾರ ಕೊಟ್ಟು ಯಾವ ಥರ ಹಾನಿ ಮಾಡಿದೆ ಪಬ್ಲಿಕ್ ಪ್ರಾಪರ್ಟಿಗೆ, ದಯವಿಟ್ಟು ಶಾಂತ ರೀತಿಯಿಂದ ಇದ್ದು ಇರಬೇಕು ಅಂತ ಕೇಳ್ಕೊತೀನಿ. ಯಾತಕ್ಕೆ ಅಂದರೆ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ, ಯಾರನ್ನ ಒಳಗಡೆ ಬಿಡೋದು, ಯಾರನ್ನ ಬಿಡದೆ ಇರೋಕ್ಕಾಗುತ್ತೆ. ಆದ್ದರಿಂದ ನಿಮ್ಮಲ್ಲಿ ಯಾರು ಒಬ್ಬ ಲೀಡ್ರ್ ಬಂದಿದ್ದಿದ್ರೆ ನಾನು ಕರ್ಕೊಂಡೋಗಿ ಅವನನ್ನು ತೋರಿಸ್ತಾ ಇದ್ದೆ. ಬಟ್ ನೀವು ಸಾವಿರಾರು ಜನ ನೋಡಬೇಕು ಅಂದರೆ ಆಸ್ಪತ್ರೆ ಒಳಗೆ ಬಿಡೋಕ್ಕಾಗಲ್ಲ. ಅದು ಡಾಕ್ಟ್ರು ಒಪ್ಪಲ್ಲ, ಬಿಕಾಸ್ ಇನ್ಫೆಕ್ಷನ್ ಆಗುತ್ತೆ ಅಂತ. ಆದ್ದರಿಂದ ದಯವಿಟ್ಟು ತಾವು ಸಹಕರಿಸಬೇಕು, ಶಾಂತ ರೀತಿಯಿಂದ ಇರಬೇಕು. ಅಂಬರೀಷ ಇನ್ನು 10-15 ದಿವಸದಲ್ಲಿ ಫುಲ್ಲು ಹುಷಾರಾಗಿ ಮೈಸೂರಿಗೆ ಬಂದು ಯಥಾಸ್ಥಿತಿಲಿದ್ದು ನಿಮ್ಮನ್ನೆಲ್ಲ ನೋಡ್ತಾನೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಅವನು ಆರೋಗ್ಯವಾಗಿದ್ದಾನೆ. ಅವನ ಬಗ್ಗೆ ನಮಗೆ ಯಾವ ಥರ ಮಾಹಿತಿನೂ ಬಂದಿಲ್ಲ. ಆದರೆ ನಿನ್ನೆ ದಿವಸ ಬಂದಿದ್ದ ಪ್ರಕಾರವಾಗಿ ನಿನ್ನೆ ಮಧ್ಯಾಹ್ನ 3 ಗಂಟೆಯಲ್ಲಿ ಅವನು ಆರೋಗ್ಯವಾಗಿದ್ದಾನೆ, ಏನು ಯೋಚನೆ ಇಲ್ಲ. ಈಸ್ ಔಟ್ ಆಫ್ ಡೇಂಜರ್. ಇವಾಗ ವೆಂಟಿಲೇಟರ್ ತೆಗೆದಿದ್ದಾರೆ ಅಲ್ಲಿ. ಈಸ್ ಬ್ರೀತಿಂಗ್ ನಾರ್ಮಲಿ. ಆದುದರಿಂದ ಯಾರೂ ಯೋಚನೆ ಮಾಡಬೇಕಾಗಿಲ್ಲ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಶಾಂತ ರೀತಿಯಿಂದ ನಡ್ಕೊಳ್ಳಿ ಅಂಥೇಳಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್, ಸುವರ್ಣ ನ್ಯೂಸ್ನ ಆಶಯ ಕೂಡ ಅದೇ. ಯಾವ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಬಾರ್ದು ಅಂತಲೇ ಪ್ರತಿಯೊಂದು ಮಾಹಿತಿನ ಸುವರ್ಣ ನ್ಯೂಸ್ ಕೊಡ್ತಾನೆ ಬರ್ತಾ ಇದೆ. ಅಭಿಮಾನಿಗಳು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರ್ದು, ಜೊತೆಗೆ ತಮ್ಮ ಆತಂಕನ ಆದಷ್ಟು ಸಮಾಧಾನ ಪಡಿಸ್ಕೊಳ್ಳಿ ಅಂತಾನೆ ಡೈರೆಕ್ಟಾಗಿ ನಿಮ್ಮಿಂದಲೇ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಹರೀಶ್ ಅವರು ಮಾತನಾಡ್ತಾ ಹೇಳಿದ್ರು, ಯಾವುದೇ ರೀತಿ ವದಂತಿಗಳಿಗೆ ಕಿವಿ ಕೊಡಬೇಡಿ, ಆ ವದಂತಿಗಳು ಆಗದೇ ಇರಲಿ ಅನ್ನೋ ಕಾರಣಕ್ಕೇ ಸುವರ್ಣ ನ್ಯೂಸ್ ನೇರವಾಗಿ ನಿಮ್ಮನ್ನೇ ಸಂಪರ್ಕಿಸಿ ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಂಡಿದ್ದು. ಸೊ ಡಾಕ್ಟರ್ ಶೇಖರ್ ಅವರಿಂದ ಏನಾದರೂ ಮಾಹಿತಿ ಲಭ್ಯವಾಯಿತಾ ಸಿಂಗಪುರ್ಗೆ ಶಿಫ್ಟ್ ಮಾಡಿದ ನಂತರ?
ಇನ್ನೂ ನನಗೆ ಲಭ್ಯವಾಗಿಲ್ಲ. ಮನೆಗೆ ಹೋದ್ಮೇಲೆ ನಾನು ಕಂಪ್ಯೂಟರ್ ನೋಡ್ಬೇಕು, ಯಾವ್ದಾದ್ರು ಇಮೇಲ್ ಮಾಡಿದರೆ ಚೆಕ್ ಮಾಡಿಬಿಟ್ಟು ನಾನು ನಿಮ್ಮ ಆಫೀಸಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಇದ್ರವರೆಗೂ ನಮಗೇನು ಮಾಹಿತಿ ಬಂದಿಲ್ಲ. ಸೊ ಎಲ್ಲ ಅಭಿಮಾನಿಗಳಿಗೂ ಗೊತ್ತಿರುವಂತಹದ್ದು ಅಥವಾ ಅವರ ಆಪ್ತವಲಯ ಕೂಡ, ಇಷ್ಟು ದಿನ ಅಂಬರೀಷ್ ಅವರು ಯಾವತ್ತೂ ಕೂಡ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಸೊ ನೀವು ಹೋಗಿ ನೋಡಿದಾಗ ಅವರ ಆರೋಗ್ಯದಲ್ಲಿ ಯಾವ ರೀತಿ ಚೇತರಿಕೆ ಕಂಡುಬಂದಿತ್ತು? ಡಾಕ್ಟರ್ ಶೇಖರ್ ಆ ಟೈಮಲ್ಲಿ ನಿಮ್ಮ ಜೊತೆ ಮಾತನಾಡಿದ್ರೆ ಅವರ ಆರೋಗ್ಯ ಸ್ಥಿತಿಯಲ್ಲಿ ಯಾವ ರೀತಿ ಸುಧಾರಣೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ರಾ ಆ ಟೈಮಲ್ಲಿ ನಿಮಗೆ? ಪ್ರತಿ ಸಲನೂ ನಾನು ಡಾಕ್ಟರ್ ಶೇಖರೇ ಬೆಂಗಳೂರಿಗೆ ಹೋಗ್ತಾ ಇದ್ದಿದ್ದು. ಅವನು ಅಡ್ಮಿಟ್ ಮಾಡಿದ್ದು ಹೋದ ಶುಕ್ರವಾರ. ಶನಿವಾರ ದಿವಸ ನಾನು ಡಾಕ್ಟರ್ ಶೇಖರ್ ಹೋದ್ವಿ. ಹೋದಾಗಲೂ ಬಿಟ್ಟಾಗ ತುಂಬ ದೂರದಿಂದ ನೋಡೋಕೆ ಬಿಟ್ಟರು ಗ್ಲಾಸಲ್ಲಿ. ಆವಾಗ ಬಂದು ವೆಂಟಿಲೇಟ್ರಲ್ಲಿ ಇದ್ದಾರಲ್ಲಪ್ಪ ಏನು ಶೇಖರ್ ಅಂತ ಕೇಳಿದ್ದಕ್ಕೆ, ಇಲ್ಲ ಕಣೋ ಅವ್ರಿಗೆ ಮಾಮೂಲು ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಅದಕ್ಕೆ ವೆಂಟಿಲೇಟ್ರ್ ಹಾಕಿದ್ದಾರೆ, ನಥಿಂಗ್ ಟು ವರಿ, ಅದೇನಿಲ್ಲ, ಅದೇನು ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಸರಿ, ಡಾಕ್ಟರ್ಸ್ ಏನು ಹೇಳ್ತಾರೆ ನಮಗೇನು ಗೊತ್ತು, ಡಾಕ್ಟರ್ಸ್ ಇದ್ರು. ವಾಪಸ್ ಬಂದ್ವಿ. ನಿನ್ನೆ ಈ ಶುಕ್ರವಾರ ಸಾಯಂಕಾಲ 5:40 ನೋಡಿದಾಗ ಈ ವಾಸ್ ಆಲ್ ರೈಟ್. ಮುಖದಲ್ಲಿ ಯಾವ ಥರ ಊದ ಇರಲಿಲ್ಲ, ಏನೂ ಇಲ್ಲ, ಮಾಮೂಲಾಗಿ ಬ್ರೀತ್ ಮಾಡ್ತಾಯಿದ್ದ. ನಾನು 5 ನಿಮಿಷ ನಿಂತು ಅವನ ಕಣ್ಣು ತುಂಬ ನೋಡಿ ಈಚೆಗೆ ಬಂದು ರಾತ್ರಿ 11 ಗಂಟೆ ಫ್ಲೈಟ್ಗೆ ಡಾಕ್ಟರ್ ಶೇಖರ್ ಬ್ಯಾಂಗ್ಳೂರು ಟು ಸಿಂಗಾಪುರ್ ಹೋದರು. ಇದು ಏರ್ ಆ್ಯಂಬುಲೆನ್ಸ್ ಬರಬೇಕಾಗಿತ್ತು. ಏರ್ ಆ್ಯಂಬುಲೆನ್ಸ್ ಕೇಮ್ ಅಟ್ 2 o'clock ಇನ್ ದಿ ನೈಟ್. ನಾನು ರಾತ್ರಿ 1:30-2 ಗಂಟೆ ತನಕ ಅಲ್ಲೇ ಇದ್ದು. ಅದು ಕನ್ಫರ್ಮ್ ಆದಮೇಲೆ ನಾನು ಮೈಸೂರಿಗೆ ವಾಪಸ್ ಬಂದೆ. ಆಮೇಲೆ ಇವರು ಬೆಳಗ್ಗೆ 4:45 ಫ್ಲೈಟಲ್ಲಿ ಹೋಗಿದ್ದಾರೆ ಅಂತ ಇನ್ಫಾರ್ಮೇಷನ್ನು. ಸುಮಲತಾ ಅವ್ರ ಜೊತೇಲಿ ಹೋಗಿದ್ದಾರೆ. ಡಾಕ್ಟರ್ಸು ಇಬ್ಬರು ಹೋಗಿದ್ದಾರೆ, ಸತೀಶ್ ಆ್ಯಂಡ್ ಡಾಕ್ಟ್ರು ರಘುನಂದನ್ ಆ್ಯಂಡ್ ಡಾಕ್ಟರ್ ಶೇಖರ್, ಅದೇ ನಮ್ಮ ಅಕ್ಕನ ಮಗ. ಓಕೆ. ಸೊ ಇದ್ರ ಜೊತೆಗೇನೆ ಸುಮಲತಾ ಅವರು ಏನಾದರೂ ಮಾತನಾಡಿದ್ರ, ಯಾವ ರೀತಿ ಅಲ್ಲಿಗೆ ಹೋದರು, ಆಮೇಲೆ ಯಾವ ರೀತಿ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಸುಮಲತಾ ಅವರು ಫೋನ್ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡಿದ್ದಾರಾ? ಇಲ್ಲ, ಅಲ್ಲಿಂದ ಮಾತಾಡೋಕ್ಕಾಗಲ್ಲ. ಆ ಆಸ್ಪತ್ರೆ ಭಾಳ ಸ್ಟ್ರಿಕ್ಟ್ ಅಂತೆ, ಬೇರೆ ಯಾರನ್ನೂ ಬಿಡಲ್ವಂತೆ ಅಲ್ಲಿಗೆ. ಆ್ಯಂಡ್ ಕಾನ್ಫರೆನ್ಸ್ ಮಾಡೋಕ್ಕಾಗಿಲ್ಲ. ಈಚೆ ಡಾಕ್ಟರ್ ಶೇಖರ್ ಬಂದ ಮೇಲೆ ಹಿ ವಿಲ್ ಕಾಂಟ್ಯಾಕ್ಟ್ ಮೀ ಟುಡೇ. ನಮಗೆ ನಿನ್ನೆ ಮಧ್ಯಾಹ್ನ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರವಾಗಿ ವೆಂಟಿಲೇಟರ್ ತೆಗೆದಿದ್ದಾರೆ, ಈಸ್ ನಾರ್ಮಲ್ ಬ್ರೀತಿಂಗ್ ಇದೆ, ನಥಿಂಗ್ ಟು ವರಿ, ಈಸ್ 85% ರಿಕವರ್ ಆಗಿದ್ದಾರೆ. ಲಂಗ್ಸ್ ಸರಿಯಾಗಿದೆ, ಕಿಡ್ನಿ ಸರಿಯಾಗಿದೆ, ಆಮೇಲೆ ಹಾರ್ಟ್ ಬೀಟ್ ಸರಿಯಾಗಿದೆ, ಎಲ್ಲ ಮಾಮೂಲು ಕರೆಕ್ಟಾಗಿದ್ದಾನೆ, ಏನು ನಥಿಂಗ್ ಟು ವರಿ. 85% ಅಂದರೆ ಹಿ ವಿಲ್ ಬಿ ರಿಕವರ್ಡ್ ವಿತ್ ಇನ್ ಎ ವೀಕ್, ಫುಲ್ ರಿಕವರ್ ಆಗ್ತಾನೆ. ಖಂಡಿತ. ಇದರ ಜೊತೆಗೆ ಸುಮಲತಾ ಅವರು ಹೇಳ್ತಾ ಇದ್ರು ಹೀಸ್ ಅ ಸ್ಟ್ರಾಂಗ್ ಮ್ಯಾನ್ ಅಂತ. ಅಭಿಷೇಕ್ ಮಾತಾಡುವಾಗಲೂ ಹೇಳ್ತಾ ಇದ್ರು ನಮ್ಮ ತಂದೆ ತುಂಬ ಸ್ಟ್ರಾಂಗ್ ಅಂತ. ಇದ್ರ ಜೊತೆಗೆ ಕೆಲವು ವೈದ್ಯರು ಹೇಳೋ ಪ್ರಕಾರ ಆದಷ್ಟು ಬೇಗ ರಿಕವರಿ ಕಾಣ್ತಾ ಇದ್ದಾರೆ ಅಂಬರೀಷ್ ಅವರು. ಶ್ವಾಸಕೋಶದ ಇನ್ಫೆಕ್ಷನ್ ಇಟ್ ವಿಲ್ ಕಂಟಿನ್ಯೂ, ಬಟ್ ಅಂಬರೀಷ್ ಅವರ ವಿಷಯದಲ್ಲಿ ಆದಷ್ಟು ಬೇಗ ರಿಕವರಿ ಆಗ್ತಾ ಇದೆ ಅಂತ. ಸೊ ಅಂಬರೀಷ್ ಅವರ ವಿಲ್ ಪವರ್ ಬಗ್ಗೆ ಏನು ಹೇಳ್ತೀರಾ ಒಬ್ಬ ದೊಡ್ಡಣ್ಣನಾಗಿ? ಸಿಕ್ಕಾಪಟ್ಟೆ ವಿಲ್ ಪವರ್ ಬಗ್ಗೆ ಮಾತಾಡೋಂಗೇ ಇಲ್ಲ. ವಿಲ್ ಪವರ್ ಅಂದರೆ ಅವನ ವಿಲ್ ಪವರ್ ಏನಾಗುತ್ತೆ, ಅವನ್ನ ಹಿಂಸೆ ಮಾಡಿ ಸೆಡಿಟಿವ್ ಕೊಟ್ಟು ನಾವು ಆಸ್ಪತ್ರೆಗೆ ಸೇರಿಸಿರೋದು. ಫಸ್ಟ್ ಪೈಪ್ ಗೀಪೆಲ್ಲ ಕಿತ್ತಾಕ್ಬಿಟ್ಟು, ಅವತ್ತು ನಾವು ಹೋಗೋರೊಳಗೆ ಪೈಪೆಲ್ಲ ಕಿತ್ತಾಕ್ಬಿಟ್ಟಿದ್ದ. ಆಮೇಲೆ ಇಲ್ಲಿ ಇದು ವೈನ್ ಸಿಕ್ಕದೆ ಇಲ್ಲಿಂದ ಕತ್ತಿಂದ ಕೊಟ್ಟಿದ್ದರು. ಆಮೇಲೆ ಹೋಗಿದ್ದೆ ಅವನಿಗೆ ಸೆಡಿಟಿವ್ ಕೊಟ್ಟು ಮಾಡಿ. ಈಗಲೂ ಕೂಡ ಎಚ್ಚರ ಆದರೆ ಅವನ ವಿಗ್ರೇಶ್ ಅಂತಿದ್ದಾನೆ ಅವನ ಅಸಿಸ್ಟೆಂಟು, ಅವ್ರಿಗೆ ಹಿಂಗಂದಂತೆ ನಿನಗೆ ಮಾಡ್ತೀನಿ ಅಂತ. ನಾವು ಹೋದಾಗ ಕೈಯೆಲ್ಲ ಕಟ್ಬಿಟ್ಟಿದ್ರು. ಅದಕ್ಕೆ ಅಂದರೆ ಕೈ ಫ್ರೀ ಆಗಿದ್ದರೆ ಕಿತ್ತಾಕ್ಬಿಡ್ತಾನೆ, ಈ ಡ್ರಿಪ್ಸ್ ಹಾಕಿರೋದೆಲ್ಲ ಕಿತ್ತಾಕ್ಬಿಡ್ತಾನೆ. ಆದರೆ ನಾನು ಕೇಳಿದೆ ಯಾತಕ್ಕಪ್ಪ ಕೈಯೆಲ್ಲ ಕಟ್ಟಿದ್ದೀರಿ ಅಂತ. ಇಲ್ಲ ಸಾರ್, ಈಗಲೂ ಭಾಳ ರೋಫ್ ಹಾಕ್ತಾರೆ ಒಳಗಡೆಗೆ ಹೋದರೆ. ನನಗೂ ರೋಫ್ ಹಾಕಿದ್ರು ಬೆಳಗ್ಗೆನೇ ಕರೆದು. ಇದೆಲ್ಲ ಸುಳ್ಳೆಲ್ಲ ಹೇಳ್ತಾ ಇರೋದು, ಸತ್ಯವಾದ ಮಾತು ಇದು ನಡೆದಿರೋದು. ಇದನ್ನು ದಯವಿಟ್ಟು ನಂಬಿ. ಅಂಬರೀಷ ಯಾವ ಥರ ಒಡ್ಡೊಡ್ಡಾಗಿದ್ದ, ಅದೇ ಆಸ್ಪತ್ರೆಯಲ್ಲಿ ಕೂಡ ಅವನು ರೆಬಲ್ಲೇ. ಡಾಕ್ಟರ್ಸ್ ಎಲ್ಲ ಅವನ ಹತ್ರಕ್ಕೆ ಹೋಗಿ ಹೆದರ್ಕೋತಾರೆ. ಅವನಿಗೆ ಸ್ವಲ್ಪ ಜ್ಞಾನ ಸೆಡಿಟಿವ್ ಕೊಟ್ಬಿಟ್ಟೆ ಟ್ರೀಟ್ ಮಾಡಬೇಕು ಹೊರತು ಎಚ್ಚರಾಗಿದ್ದರೆ ಎಲ್ಲರೂ ತಳ್ಳಿಬಿಡ್ತಾರೆ. ಇದು ನಿಜವಾದ ನಾನು ಹೇಳ್ತಿರೋ ಸತ್ಯ. ಅಂಬರೀಷ್ ಅವರು ಬೇಗ ಗುಣಮುಖವಾಗಿ ಬರ್ತಾರೆ. ನೀವು ಅವರ ಅಭಿಮಾನಿಗಳು ಯಾವ ರೀತಿಯಾದ ಒಂದು ಹಿಂಸಾಚಾರಕ್ಕೆ ತೊಡಗದೆ ಶಾಂತಿ ರೀತಿಯಿಂದ ಇದ್ದು ನಿಮಗೆ ಯಾವ ಥರ ಅಂಬರೀಷನ ದೇವರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಮ್ಮ ಕಲಿಯುಗದ ಕರ್ಣ ರೆಬಲ್ ಸ್ಟಾರ್
ಮೈಸೂರಿಗೆ ಬರಲಿ ಅನ್ನೋದನ್ನು ಕೇಳ್ಕೊಳ್ಳಿ. ಖಂಡಿತ ಅದೇ ಒಂದು ಆಶಯದೊಂದಿಗೆ ಕೂಡ ಸುವರ್ಣ ನ್ಯೂಸ್ ಆದಷ್ಟು ಮಾಹಿತಿಯನ್ನು ಜನರವರೆಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆನಂದ್ ಅವರೇ, ಇದರ ಜೊತೆಗೆ ಅವರು ಯಾವ ರೀತಿ ಒಂದು ಅಭಿಮಾನಿ ಬಳಗನ ಬೆಳೆಸ್ಕೊಂಡಿದ್ದಾರೆ ಅಂತೀರಾ? ಅಂದರೆ ಅವರು ಯಾವತ್ತಿಗೂ ಕೂಡ ದುಡ್ಡಿನ ಮುಖ ನೋಡಲ್ಲ, ಆದರೆ ಬಂದಿರುವಂತಹ ಜನ ಅವರ ಪ್ರೀತಿಗೆ ಮಾರು ಹೋಗ್ತಾರೆ. ಇವತ್ತಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಾರ್ಥನೆಯಿಂದ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಕಳೆದ ಬಾರಿ ಸುಮಲತಾ ಅವರು ನಿನ್ನೆ ಮಾತನಾಡುವಾಗ ಹೇಳಿದ್ರು, ಅಭಿಮಾನಿಗಳ ಹಾರೈಕೆ ಹಾಗೂ ಅವರ ಪ್ರಾರ್ಥನೆ, ಅವರ ಪ್ರೀತಿನೇ ಅಂಬರೀಷ್ ಅವರು ಇಷ್ಟು ಬೇಗ ಗುಣಮುಖರಾಗೋದಕ್ಕೆ ಕೂಡ ಕಾರಣ ಆಗಿದೆ ಅಂತ. ಸೊ ಅಭಿಮಾನಿಗಳ ಬಗ್ಗೆ ಅವ್ರಿಗಿರುವಂತಹ ಪ್ರೀತಿ, ಅಭಿಮಾನಿಗಳಿಗೆ ಅಂಬರೀಷ್ ಅವರ ಬಗ್ಗೆ ಇರುವಂತಹ ಗೌರವದ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳೋದೇನು ಅಂದರೆ ಸುವರ್ಣ ಟಿವಿಗೆ ಅಂಬರೀಷ್ ಅವರು ಯಾವ ಥರ ಇದ್ದರು ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳ್ಕೊಳ್ಳಿ. ಅಂಬರೀಷನಿಗೆ ತುಂಬ ಜನ ಸ್ನೇಹಿತರು, ಅದರ ರೇಸ್ ಆಡೋರು ತುಂಬ ಜನ ಸ್ನೇಹಿತರಿದ್ದರು. ಈಗೊಂದು 20-25 ವರ್ಷದಿಂದ ಇರಬೇಕು. ಅವನು ಭಾಳ ಫ್ರೆಂಡ್. ಅವ್ರು ಇವಾಗಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ನಾನು ಅಂಬರೀಷನ ಒಂದು ಓಪನಿಂಗ್ ಸೆರೆಮನಿಗೆ ನಾನು ಹೋದೆ. ಅಲ್ಲಿಗೆ ಹೋದಾಗ ಏನೋ ಬಂದೆ, ಅವ್ನು ಹೆಂಗಿದ್ದಾನೆ ಅವನು ಅಂತ ಕೇಳ್ದ. ಚೆನ್ನಾಗಿದ್ದಾನೆ ಕಡೆ, ಇವತ್ತು ರೇಸ್ ಇದೆಯಲ್ಲ, ಮೋಸ್ಟ್ ಪ್ರಾಬ್ಲಿ ಹೋಗ್ತಾನೆ ಅಂದೆ. ಬಾಯಿ ಕಡೆ ಕರೆದುಬಿಟ್ಟು ಒಂದು ಜೋಬಲ್ಲಿ 5,000 ರೂಪಾಯಿ ಕೊಟ್ಟ ನನಗೆ. ಏನು ಅಂದೆ, ಅವ್ನಿಗೋಗಿ ಕೊಟ್ಬಿಡು ಅಂದ. ಅವ್ನು ರೇಸ್ ಆಡಿ ದುಡ್ಡು ಹಾಳು ಮಾಡ್ತಾನೆ, ಅವ್ನಿಗೆ ಯಾಕೋ ದುಡ್ಡು ಕೊಡ್ತೀವಿ, ಅವ್ನು ಮನೆಗೆ ಕೊಡ್ತೀನಿ. ಬೇಡ ಕಣ, ಅವ್ನ ಕೈಲೇ ಕೊಡು. ಯಾತಕ್ಕೆ ಅವ್ನು ಕೊಟ್ಟರೆ ಹಾಳಾಗುತ್ತಲ್ಲ, ಹಾಳಾಗಲಿ, ಅವ್ನು ಶೋಕಿ ತೀರಿಸ್ಕೊಳ್ಳಿ. ಅವನ ಹತ್ರ ನಾನು ಬಿಸ್ಕತ್ ತಿಂದಿದ್ದೀನಿ, ಅವನ ಹೋಟ್ಲು ಕೇಕ್ ತಿಂದಿದ್ದೀನಿ. ಆವತ್ತು ನಾನು ಸಿನಿಮಾ ಆ್ಯಕ್ಟ್ರ್ ಆಗಿರಲಿಲ್ಲ, ಇವತ್ತು ನಾ ಐ ಅಫೋರ್ಡ್ ಟು ಗಿವ್ ಇಟ್, ಕೊಡು. ಇದೊಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ ಅಂತ ತೊಗೊಂಬಂದು ಅವನಿಗೆ 12 ಗಂಟೆಲಿ ಕೊಟ್ಟೆ. 1 ಗಂಟೆಗೆ ರೇಸ್ ಅವತ್ತು ಮೈಸೂರಲ್ಲಿ. ಸರಿ ತೊಗೊಂಡು ಕೊಟ್ಟೆ. 3 ಗಂಟೆಲಿ ತಿರ್ಗಾ ಅವ್ನು ಮೀಟ್ ಮಾಡಿದೆ. 3,000 ಕಳ್ಕೊಂಬಂದಿದ್ದ. ಅಂಬರೀಷ ಸಾಯಂಕಾಲ ಸಿಕ್ಕಿದ ನನಗೆ. ನೋಡು ನೀನು 3,000 ಹೋಯ್ತು ಅಂದೆ. ಹೋದ್ರಾಗಲಿ ಬಿಡ, ಅದು ಅವ್ನು ಶೋಕಿ ಕಣ, ಅವ್ನು ಎಂಜಾಯ್ ಮಾಡ್ದ ಅಲ್ವ ಇವತ್ತು, ಅಷ್ಟೇ ಸಾಕಪ್ಪ. ಈ ಥರ ಧಾರಾಳಿ ಒಂದು ಯಾವುದಕ್ಕಾದ್ರೂ ಕೊಟ್ಟಿದ್ರೆ ಇದಾಗೋದು. ರೇಸ್ ಆಡೋದು ದುಡ್ಡು ಕೊಡ್ತಾರಾ? ಇಲ್ಲ, ರೇಸ್ ಆಡಲಿ ಬಿಡು, ಅವನಿಗೆ ಅದು ಶೋಕಿ, ಅವ್ನು ಇಷ್ಟಪಟ್ಟಿದ್ದಾನೆ. ಅವನ ಹತ್ರ ನಾನು ಅವನ ಆಬ್ಲಿಗೇಷನ್ಲಿದ್ದೀನಿ. ಅವ್ನು ಕೇಕ್ ತಿಂದೀನಿ, ಅವ್ನು ಬಿಸ್ಕತ್ ತಿಂದಿದ್ದೀನಿ, ಅವನದು ಕೈಮಾ ಉಂಡೆ ತಿಂದಿದ್ದೀನಿ. ಮಜಾ ಮಾಡಲಿ ಬಿಡು. ಅವತ್ತು ನನ್ನ ಹತ್ರ ದುಡ್ಡಿರಲಿಲ್ಲ, ಇವತ್ತು ನಾನು ಕೊಟ್ಟೆ. ಈ ಥರದ್ರಲ್ಲಿ ಇದು ಸತ್ಯವಾಗಿ ನಡೆದಿರೋದು. ನಾನೇ ಕೈಯಿಂದ ದುಡ್ಡು ತೊಗೊಂಡೋಗಿದ್ದು. ಇದ್ರ ಮೇಲೆ ಇನ್ನೇನಾದ್ರು ಬೇಕಾದ್ರೆ ದಯವಿಟ್ಟು ಕೇಳಿ, ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ನಾನು. ಖಂಡಿತ ಇದೇ ವಿಷಯದ ಹರೀಶ್ ಅವ್ರ ಜೊತೆ ನಾವು ಮಾತನಾಡುವಾಗ ಕಾಲೇಜಿನ ಕೆಲವು ನೆನಪುಗಳನ್ನು ಈ ಟೈಮಲ್ಲಿ ಮೆಲುಕು ಹಾಕ್ತಾ ಇದ್ವಿ. ಬಹಳ ಕಾಲೇಜಿಗೆ ತುಂಬ ಬಂಕ್ ಹಾಕೋರು. ಅವ್ರು ಯಾವಾಗಲೂ ಹೇಳೋರು, ನನಗೆ ಎ ಮಾರ್ಕ್ಸ್ ಸಿಗೋದು ಎ ಅಂದರೆ ಆಬ್ಸೆಂಟ್ ಅಂತ. ಸೊ ಆ ಸಂದರ್ಭದಲ್ಲಿ ಅವರ ಸೋದರ ಅಂತ ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅದು ನಿಮಗೆ ವಿಷಯ ಗೊತ್ತಾಗಿತ್ತು ಅಂತ ಆ ಪ್ರಸಂಗನ ಸ್ವಲ್ಪ ನೆನಪಿಸ್ಕೊಳ್ಬಹುದಾ ಈ ಸಂದರ್ಭದಲ್ಲಿ? ಏನಿಲ್ಲ ಮೇಡಮ್, ಅವನು SLC ತನಕನೂ ಚೆನ್ನಾಗೇ ಓದ್ದ, ಭಾಳ ಚೆನ್ನಾಗಿ ಓದ್ದ. ನಮ್ಮ ತಮ್ಮ ಹೇಳಿದ ಪ್ರಕಾರವಾಗಿ ಅವನು ಒಳ್ಳೆ ಚೆನ್ನಾಗಿ ಓದ್ದ. ಅದಾದ ಮೇಲೆ PUCಗೆ ಹೋದ್ಮೇಲೆ ಸ್ವಲ್ಪ ಅವನು ಓದರಲ್ಲಿ ಮುಂದುವರಿಲಿಲ್ಲ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಅವನ ಅದೃಷ್ಟ ಈ ಥರ ರಾಜವೈಭೋಗ ಬರಬೇಕು ಅಂತಿತ್ತು. ಆದ್ದರಿಂದ ನಾವೆಲ್ಲ ಏನೇನೋ ಓದಿದ್ವಿ. ನಮ್ಮ ಅಪ್ಪನಿಗೆ ಅವನು ಕೂಡ ಒಬ್ಬ ಇಂಜಿನಿಯರೋ ಡಾಕ್ಟ್ರೋ ಆಗಲಿ ಅಂತ ಆಸೆ ಇತ್ತು. ಆದರೆ ನಮ್ಮೆಲ್ಲರ ಮೇಲ್ಪಟ್ಟು ಅವನು ಇನ್ನೂ ಚೆನ್ನಾಗೇ ಇದ್ದಾನೆ. ದೇವರು ಇನ್ನೂ ಅವನಿಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಆಯುಸ್ಸು, ಆರೋಗ್ಯ ಕೊಟ್ಟು ಅವನು ಆರೋಗ್ಯದಿಂದ ವಾಪಸ್ ಬರಲಿ ಅನ್ನೋದೇ ನಮ್ಮ ಇಚ್ಛೆ. ಓಕೆ, ಇದರ ಜೊತೆಗೇನೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಅಂಬಿ ಬಳಗ ಇರುವಂತಹದ್ದು, ಅಥವಾ ಕೇವಲ ಆಂಧ್ರ ಪ್ರದೇಶ, ತಮಿಳುನಾಡು ಅಲ್ಲ, ಇಡೀ ಭಾರತದಾದ್ಯಂತ ಅಂಬರೀಷ್ ಅವರನ್ನ ಆಪ್ತವಾಗಿ ಅಪ್ಪಿಕೊಳ್ಳುವಂತಹ ಸ್ನೇಹಿತರ ಬಳಗನೇ ಇದೆ, ಒಂದು ದೊಡ್ಡ ಬಳಗ ಇದೆ. ಅದರಲ್ಲಿ ಪ್ರಮುಖವಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆ ಅಂಬಿಯವರ ಒಡನಾಟದ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನನಗೆ ತಿಳಿದಂಗೆ ನಾನು 1978 ಇಸ್ವಿಲಿ ಬ್ಯಾಂಗ್ಳೂರಲ್ಲಿ ಇವನು ಮೋತಿ ಮಾಲಲ್ಲಿ ಇಳ್ಕೊಳ್ತಾ ಇದ್ದ. ಆವಾಗ ನಾನು ಬ್ಯಾಂಗ್ಳೂರಿಗೆ ಹೋದೆ, ಅಂಬರೀಷನ ರೂಮ್ಗೆ ಹೋದೆ. ಅಂಬರೀಷ್ ಹೇಳಿದೆ, ರಜನಿಕಾಂತ್ ಅವರು ಇದ್ದಾರೆ ನೋಡ್ತೀಯನೋ ಅಂತ ಕೇಳ್ದ. ಎಲ್ಲಿದ್ದಾರೆ ಅವರು ಅಂದೆ. ಮಾಡಿ ಮೇಲೆ ಇದ್ದಾರೆ, ಕರೆಸ್ತೀನಿ ತಡಿ ಅಂದ. ಬೇಡಪ್ಪ ಕರೆಸ್ಬೇಡ, ನಾವೇ ಹೋಗೋಣ ನಡಿ ಅಂದೆ. ಆಮೇಲೆ ಹೋದ್ವಿ, ನಾನು ಅಂಬರೀಷ ಇಬ್ಬರು ಅವ್ರ ರೂಮ್ಗೆ ಹೋದ್ವಿ, ರಜನಿಕಾಂತ್ ಅವ್ರ ರೂಮ್ಗೆ. ಬಾಗಿಲು ತಟ್ಟಿದ್ವಿ, ಅವರು ಬಾಗಿಲು ತೆಗೆದ್ರು. ನೋಡಿದ್ರೆ ಅವ್ರು ಆ್ಯಕ್ಚುಲಾಗಿ ಒಂದು ಲುಂಗಿ ಸುತ್ತಕೊಂಡಿದ್ದಾರೆ, ನೆಲದ ಮೇಲೆ ಒಂದು ಚಾಪೆ ಇದೆ, ತಲೆಗೆ ದಿಂಬಿಲ್ಲ. ಅವರು ರಾಘವೇಂದ್ರ ಸ್ವಾಮಿ ಆರಾಧಕರು. ಅವತ್ತು ಪರ್ಟಿಕ್ಯುಲರ್ಲಿ ಗುರುವಾರ ಬೇರೆ. ಆವಾಗ ನೋಡಿ ನಮ್ಮ ಅಂಬರೀಷ ಹೇಳ್ದ, ನಿಮ್ಮ ಫ್ಯಾನಪ್ಪ ಇವರು ಅಂತ ಹೇಳಿದ್ಮೇಲೆ, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ
ಕೂತ್ಕೊಂಡೆ. ಆಮೇಲೆ ಏನು ಮಾಡ್ತಾಯಿದ್ದೀರಿ ನೀವು? ನಾನೇನು ಇಲ್ಲ, ಇಂಜಿನಿಯರ್ ನಾನು. ಓಕೆ, ಭಾಳ ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ಆವಾಗ ರಜನಿಕಾಂತ್ ಅಷ್ಟು ಫೇಮಸ್ ಆಗಿರಲಿಲ್ಲ. ಆವಾಗ ಅವರು ತಪ್ಪಿದ ತಾಳಿಂಗಳು ಶೂಟಿಂಗಿಗೆ ಬಂದಿದ್ದರು. ಆಮೇಲೆ ಮಾತಾಡಿಸ್ಬಿಟ್ಟು ಅವ್ರು ನಮಸ್ಕಾರ ಮಾಡಿ, ಅವರು ಪಾಪ ಇನ್ನೇನು ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾವು ವಾಪಸ್ ಬಂದ್ವಿ. ಇದೊಂದು ನನ್ನ ಅನುಭವ. ಅವ್ರನ್ನ ಎದುರುಗಡೆ ಆಗಿ ಈಗ ಟ್ರೀಟ್ಮೆಂಟ್ ತೊಗೋತಾ ಇದ್ದಾನೆ ವಿದೇಶದಲ್ಲಿ. ಖಂಡಿತವಾಗ್ಲೂ 100% ಅವನು ಹುಷಾರಾಗಿ ಇಂಡಿಯಾಗೆ ಬರ್ತಾನೆ. ಸೊ ವೀಕ್ಷಕರೇ, ಅಂಬರೀಷ್ ಅವರ ಆರೋಗ್ಯದಲ್ಲಿ 85% ಈಗಾಗಲೇ ಸುಧಾರಣೆ ಕಂಡಿದೆ. ಕೊಲಂಬಿಯಾ ಈಗಾಗಲೇ ಸಿಂಗಪುರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಮೌಂಟ್ ಎಲಿಜಬೆತ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಾಕಷ್ಟು ಅತ್ಯಾಧುನಿಕ ಚಿಕಿತ್ಸೆಯನ್ನು ನೀಡೋದರಲ್ಲಿ ಮೌಂಟ್ ಎಲಿಜಬೆತ್ ಆಸ್ಪತ್ರೆ ಎತ್ತಿದ ಕೈ. ಈಗಾಗಲೇ ರಜನಿಕಾಂತ್ ಅವರು ಕೂಡ 2011ರಲ್ಲಿ ಇಲ್ಲಿ ಚಿಕಿತ್ಸೆ ಪಡೆದಿದ್ದರು ಡಾಕ್ಟರ್ ಶೆಟ್ಟಿ ಅವರಿಂದ. ಅಂಬರೀಷ್ ಅವರಿಗೂ ಕೂಡ ಡಾಕ್ಟರ್ ಶೆಟ್ಟಿ ಅವರೇ ಚಿಕಿತ್ಸೆಯನ್ನು ನೀಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಸುಧಾರಣೆ ಕೂಡ ಅವರಿಂದ ಕಂಡು ಬರ್ತಾ ಇದೆ. ನಿನ್ನೆ ಬೆಳಗ್ಗೆ ಅವರನ್ನು ಸಿಂಗಪುರಕ್ಕೆ ಶಿಫ್ಟ್ ಮಾಡಲಾಯಿತು ಏರ್ ಆಂಬ್ಯುಲೆನ್ಸ್ ಮೂಲಕ. ಈಗಾಗಲೇ ಅವರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದ್ದು ಇನ್ನು ಕೆಲವು ದಿನ ವಿಶ್ರಾಂತಿ ಪಡೆದು ರೆಬಲ್ ಸ್ಟಾರ್ ವಾಪಸ್ ಆಗ್ತಾರೆ. ಇದೇ ಆಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.